ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಜಮಾ ಆಗಲಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಕೇಳ್ತಾನೆ ಇದ್ದೀರಾ. ಇದ್ರ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಲಾಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ರು. ಸೊ ಅದನ್ನು ಕೂಡ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದರೂ ಸ್ಟಾಪ್ ಆಗಿದೆಯಾ ಅಂತ ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಫೇಸ್ಬುಕ್ ಪೇಜ್ ಅಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಗೆ ಬರೋದಾದ್ರೆ ನಮ್ಮ ಆಹಾರ ಸಚಿವರು ಏನಂತ ಹೇಳಿದ್ರು, ನಾವು ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ 15ನೇ ತಾರೀಕಿನ ಒಳಗಡೆ ಹಣವನ್ನ ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡ್ತೀವಿ. ಆ ನಂತರ ಹಣವನ್ನ ಹಾಕೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅಕ್ಕಿಯನ್ನೇ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಆಲ್ಮೋಸ್ಟ್ 15ನೇ ತಾರೀಕಿನ ಹತ್ರ ಬರ್ತಾನೆ ಇದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೋದಾಗಿ ನ್ಯೂಸ್ಗಳು ಓಡಾಡ್ತಾ ಇದೆ. ಬಟ್ ಆ ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣವನ್ನ ನಾವು ಜಮಾ ಮಾಡ್ತೀವಿ ಅಂತ ಮತ್ತೇನು ಹೊಸ ನ್ಯೂಸ್ಗಳನ್ನ ಅವರು ನೀಡ್ತಾ ಇಲ್ಲ. ಸೊ ಹಾಗಾಗಿ ಹಣವನ್ನ ಜಮಾ ಮಾಡ್ತಾರಾ ಇಲ್ವಾ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಆಹಾರ ಸಚಿವರು ಇದ್ರ ಬಗ್ಗೆ ಮತ್ತೊಮ್ಮೆ ಏನು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. 5 ರಿಂದ 6 ತಿಂಗಳಾಗೋದಕ್ಕೆ ಬಂತು ಅಂತಾನೆ ಹೇಳ್ಬೋದು ಅಕ್ಕಿ ಹಣ ಜಮಾ ಆಗಿ. ಸೊ ಫಲಾನುಭವಿಗಳು ಹೊಟ್ಟೆಗೆ ಏನ್ ತಿನ್ಬೇಕು ಅನ್ನೋದೇ ಕ್ವೆಶ್ಚನ್ ಮಾರ್ಕ್ ಆಗಿರೋದು. ಯಾಕೆಂತಂದ್ರೆ ಕೊಡ್ತಿರೋ 5 ಕೆಜಿ ಅಕ್ಕಿಯಲ್ಲಿ 3 ಕೆಜಿ ಅಕ್ಕಿಯನ್ನ ಕೊಡ್ತಾರೆ, ಇನ್ನು 2 ಕೆಜಿ ರಾಗಿಯನ್ನ ಕೊಡ್ತಾರೆ. ತಿಂಗಳಾನ್ಗಟ್ಲೆ ಎಲ್ಲ ಕೂಡ ಇವಾಗ ಅನುಕೂಲಸ್ಥರು ಏನ್ ಮಾಡ್ತಾರೆ, ಅಕ್ಕಿಯನ್ನ ಕೊಂಡ್ಕೊಳ್ತಾರೆ, ತಿಂತಾರೆ. ಇನ್ನ ಕಡು ಬಡವರು ಇರ್ತಾರಲ್ವಾ, ಸೊ 3 ಕೆಜಿ ಅಕ್ಕಿನೇ ಸಾಕಾ, ಒಬ್ರಿಗೆ 3 ಕೆಜಿ ಅಕ್ಕಿಯನ್ನ ಕೊಟ್ಬಿಟ್ರೆ ತಿಂಗಳಾನ್ಗಟ್ಲೆ ಮಾಡೋದಕ್ಕಾಗುತ್ತಾ? ಸೊ ಸರ್ಕಾರ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಅಂತಾನೆ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕೆಂತಂದ್ರೆ ಜನಗಳ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ನಾವು ಬಡವರ ಸರ್ಕಾರ ಅಂತ ಹೇಳ್ಕೊಳ್ಳೋದಲ್ಲ, ಸೊ ಅದ್ರ ತಕ್ಕನಾಗಿ ನಡ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಅಕ್ಕಿ ಹಣವನ್ನ ಜಮಾ ಮಾಡ್ತಾರಾ 15ನೇ ತಾರೀಕಿನ ಒಳಗಡೆ ಅಥವಾ ಇಲ್ವಾ ಅಂತ ಏನಾದ್ರು ಹೊಸ ಅಪ್ಡೇಟ್ ಬಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಅವ್ರು ಹೇಳಿದಂತದ್ದು 15 ಒಳಗಡೆ ಯಾವುದೇ ತಿಂಗಳ ಪೆಂಡಿಂಗ್ ಹಣ ಇರಲಿ, ಸೊ ಕಂಪ್ಲೀಟ್ ಆಗಿ ನಾವು ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಕೂಡ ಕಾದು ಇಲ್ಲಿ ನೋಡ್ಬೇಕಾಗಿದೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿಸೋದಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಒಂದು ತಿಂಗಳು ಕೂಡ ಏನ್ ಮಾಡಿದ್ರು, 20 ರಿಂದ 25 ದಿನ ಅವಕಾಶವನ್ನ ಕೊಟ್ಟಿದ್ರು. ಸೊ ಅವಾಗ ಏನಾಯ್ತು ಅಂತ ಅಂದ್ರೆ ಕೆಲವೊಂದು ಫಲಾನುಭವಿಗಳು ತಿದ್ದುಪಡಿ ಮಾಡಿಸ್ಕೊಂಡಿದ್ದಾರೆ, ಇನ್ನ ಕೆಲವೊಬ್ರು ಏನ್ ಮಾಡಿದ್ದಾರೆ ತಿದ್ದುಪಡಿಯನ್ನ ಮಾಡಿಸ್ಕೊಂಡಿಲ್ಲ. ಸೊ ಅಂತವರಿಗೆ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನಂತ ಅಂದ್ರೆ ಈ ತಿಂಗಳು ಕೂಡ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಜನವರಿ ತಿಂಗಳು ಇವಾಗಲೂ ಕೂಡ ನಿಮಗೆ ಅವಕಾಶ ಇದೆ. ನೀವು ಇನ್ನೂ ಕೂಡ ತಿದ್ದುಪಡಿ ಮಾಡಿಸಿಲ್ಲ ಅಂತಂದ್ರೆ ಬೇಗ ಹೋಗಿ ತಿದ್ದುಪಡಿಯನ್ನ ಮಾಡಿಸ್ಕೊಳ್ಳಿ. ಇಲ್ಲಿ ಕಾರ್ಡ್ ಅಲ್ಲಿ ಇರುವಂತಹ ಮೆಂಬರ್ ಅಂದ್ರೆ ಹೆಡ್ ಪರ್ಸನ್ ಏನಿರ್ತಾರೆ ಸೊ ಅವರೇನೆ ಹೋಗ್ಬೇಕು ಅಂತ ಏನಿಲ್ಲ. ಯಾರಾದ್ರೂ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಹೆಸರು ಬದಲಾವಣೆ ಆಗಿರ್ಬೋದು, ಯಾರನ್ನಾದ್ರೂ ಸೇರಿಸೋದಾಗಿರ್ಬೋದು, ಸೊ ಈ ರೀತಿ ಯಾವುದೇ ರೀತಿ ತಿದ್ದುಪಡಿ ಇದ್ರೆ ಸೊ ನೀವು ಹೋಗ್ಬಿಟ್ಟು ಆರಾಮಾಗಿ ಮಾಡಿಸ್ಕೊ ಬನ್ನಿ. ಸೊ ನಿಮಗೆ ಅವಕಾಶ ಇನ್ನೂ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಕೂಡ ನೀವೇನಾದ್ರೂ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸ್ಕೊಳ್ಳಿ. ಆದಷ್ಟು ಅವಕಾಶ ಕೊಟ್ಟಾಗ ಮಾಡಿಸ್ಕೊಳ್ಳಿ. ಯಾಕೆಂತಂದ್ರೆ ಇವಾಗ ಯೋಜನೆಗಳು ಸ್ಟಾರ್ಟ್ ಆದಾಗ್ಲಿಂದ ಯಾವುದೇ ಒಂದು ಕೆಲಸ ಮಾಡಿಸಬೇಕು ಅಂತಂದ್ರೆ ತುಂಬಾ ದಿನ ಕಾಯ್ಬೇಕಾಗುತ್ತೆ. ಸೊ ಹಾಗಾಗಿ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಅವಕಾಶ ಯಾವಾಗ ಕೊಡ್ತಾರೆ ಅವಾಗ ಫಾಸ್ಟ್ ಆಗಿ ಹೋಗಿ ನಿಮ್ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ನಿಮ್ಗೂ ಒಳ್ಳೇದು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.